ಸರ್, ಇವತ್ತಿನ ತಿಂಡಿ ವಿಶೇಷ? ಇವತ್ತಿನ ತಿಂಡಿ ಇಡ್ಲಿ, ಪೂರಿ, ಪಲಾವು, ಚಿತ್ರಾನ್ನ, ಅನ್ನ ಸಾಂಬಾರು, ಮುದ್ದೆ ರೆಡಿ ಆಗ್ತಾ ಇದೆ ಸರ್. ಮಧ್ಯಾಹ್ನ ಮುದ್ದೆನಾ? ಮಧ್ಯಾಹ್ನ ಪೂರ್ತಿ ಮುದ್ದೆ ಊಟ ಎಷ್ಟು ರೇಟು? 40 ರೂಪಾಯಿ. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 50 ವರ್ಷದಿಂದ ಬರ್ತಾ ಇದ್ದೀವಿ. 50 ವರ್ಷದಿಂದ. 50 ವರ್ಷಗಳ ಅನುಭವ. ಬೇರೆ ಬೇರೆ ಜಾತ್ರೆಗೆ ಹೋಗ್ತೀರಾ? ಎಲ್ಲ ಹೋಗ್ತೀವಿ. ಘಾಟಿ, ಕ್ಯಾಮೇನಹಳ್ಳಿ, ಗುಟ್ಟೆ, ಸಿದ್ಧಗಂಗಿ, ಶಿವಗಂಗಿ, ಬಡವನಹಳ್ಳಿ, ಮದ್ಗಿರಿ, ಅವರಾಕೆರೆ ಎಲ್ಲ ಹತ್ರ ಹೋಗ್ತೀವಿ. ಈಗ ನೆಕ್ಸ್ಟ್ ಚೋಳೂರಿಗೆ ಬರ್ತೀರಾ? ಚೋಳೂರಿಲ್ಲ, ರತ್ನಗಿರಿ. ಈಗ ಆಂಧ್ರದಲ್ಲಿ ಆಂಧ್ರಕ್ಕೆ ಹೋಗ್ತೀರಾ? ಅಲ್ಲಿಗೆ ಹೋಗ್ತೀರಾ? ಸರ್, ನಿಮ್ಮ ಹೆಸರು? ಅಂಬರೀಶ್ ಅಂತ ಸರ್. ಅಂಬರೀಶ್ ಅಂತಲ್ಲ. ಫೋನ್ ನಂಬರ್ ಇದೆಯಾ? ಇದೆ ಸರ್. ಕೊಡಿ. 799 65 68 660 660 ಫೋನ್ ನಂಬರ್ ಹಾಕ್ತೀನಿ. ವೀಕ್ಷಕರೇ, ನಾನಿವತ್ತು ಬಡವನಹಳ್ಳಿಗೆ ಬಂದಿದ್ದೀನಿ. ಪ್ರತಿ ವರ್ಷ ಬಡವನಹಳ್ಳಿಯಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಒಂದು ಹೋಟೆಲ್ ಆರಂಭ ಆಗುತ್ತೆ, ಚಂದನ್ ಹೋಟೆಲ್ ಅಂತೇಳಿ. ಕೊಟಗೆರೆ ಅಲ್ವಾ? ಕೊಟಗೆರೆ ತಾಲೂಕು, ಚಂದನ್ ಹೋಟೆಲ್ ಅಂತೇಳಿ. ಇಲ್ಲಿಗೆ ಬರೋ ಗ್ರಾಹಕರಿಗೆ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ನೀಡ್ತಾರೆ. ತಿಂಡಿ ತುಂಬ ಚೆನ್ನಾಗಿರುತ್ತೆ, ಊಟ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿದ್ದೀನಿ, ಇಡ್ಲಿ ತಿಂತೀನಿ, ಚಿತ್ರಾನ್ನ ತಿಂತೀನಿ. ದಯಮಾಡಿ ಈ ಕಡೆ ಬಂದಾಗ ಚಂದನ್ ಹೋಟೆಲ್ ಬಡವನಹಳ್ಳಿ ವರ್ಷಕ್ಕೊಂದ್ಸಲ ಒಂದು ವಾರ ಇರುತ್ತೆ ಅಲ್ವಾ? ಒಂದು ವಾರ ಇರುತ್ತೆ ಈ ಜಾತ್ರೆಯಲ್ಲಿ. ಈ ಕಡೆ ಬಂದಾಗ ಈ ಬಡವನಹಳ್ಳಿ ದನಗಳ ಜಾತ್ರೆಯಲ್ಲಿ ಚಂದನ್ ಹೋಟ್ಲ್ ಅಂತಿದೆ, ಒಮ್ಮೆ ಭೇಟಿ ಕೊಡಿ. ಇಡ್ಲಿ ಚೆನ್ನಾಗಿರುತ್ತೆ, ಚಿತ್ರಾನ್ನ ಚೆನ್ನಾಗಿರುತ್ತೆ, ಮುದ್ದೆ ಊಟ ಚೆನ್ನಾಗಿರುತ್ತೆ, ಒಂಥರ ದೇಸಿ ಊಟ ಇದ್ದಂಗಿರುತ್ತೆ. ಚಂದನ್ ಹೋಟೆಲ್, ಕೊಟಗೆರೆ ತಾಲ್ಲೂಕು, ಬಡವನಹಳ್ಳಿ, 2025, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ. ಒಂದೇ ಹೋಟ್ಲು ಅಲ್ವಾ? ಸಾಂಬಾರ್ ರೆಡಿ ಆಗಿದೆ, ರೈಸ್ ರೆಡಿ ಆಗಿದೆ ಅಲ್ಲ? ಮುದ್ದೆ ಹೆಂಗೆ ಮಾಡ್ತೀರಾ? ಮುದ್ದೆ ಮಾಡ್ತೀವಿ. ಸಾಂಬಾರು ಕುದೀತಾ ಇದೆ. ಊಟ ಚೆನ್ನಾಗಿರುತ್ತೆ ಬಿಡಿ. ನಾವು ನೋಡಿದ್ದೀವಲ್ಲ ತಿಂಡಿ, ಊಟ ಮತ್ತು ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ಒಂದು ದೇಸಿ ಊಟ ಇದ್ದಾಗೆ ಇಲ್ಲಿಗೆ ಬಂದಿರೋ ರೈತರಿಗೆ, ಬೇರೆಯವರಿಗೆಲ್ಲರಿಗೂ ಒಂದು ದೇಸಿ ಊಟನ ಉಣಬಡಿಸ್ತಾರೆ. ಗ್ರಾಹಕರಿಗೆ ಒಂದು ತೃಪ್ತಿ ನೀಡ್ತಾರೆ. ಟೀ ಕೂಡ ಮಾಡ್ತಾರೆ, ಟೀ ಕಾಫಿ ಕೂಡ ಮಾಡ್ತಾರೆ. ಬಡವನಹಳ್ಳಿ ದನಗಳ ಜಾತ್ರೆ ಆರಂಭ ಆದಾಗ ಮತ್ತು ಕೊನೆವರೆಗೂ ಈ ಹೋಟ್ಲ್ ಇರುತ್ತೆ. ಚಂದನ್ ಹೋಟ್ಲು, ಕೋಟಗೆರೆ. ಯಜಮಾನ್ರೆ, ಹೋಟ್ಲಿಗೆ ಬರ್ತಾ ಇರ್ತೀರಾ? ಯಾವ ತಿಂಡಿ ಇಷ್ಟ ನಿಮಗೆ? ಅಲ್ಲ, ಯಾವ ತಿಂಡಿ ಇಷ್ಟ ಅಂದ್ರೆ ನಿಮಗೆ? ಮುದ್ದೆ ಸಾರು. ಇಡ್ಲಿ ತಿಂದಿಲ್ವಾ? ಇನ್ನು ಮುದ್ದೆ ಅಂದರೆ ಮಧ್ಯಾಹ್ನ.